ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಾರ್ ದ ವೆರಿ ಫಸ್ಟ್ ಟೈಮ್ ನನ್ನ ಪ್ರೆಡಿಕ್ಷನ್ ಸುಳ್ಳಾಗ್ತದೆ. ಯಾಕೆ ಸುಶಾಂತ್ ಇನ್ನು LSG-DC ಮ್ಯಾಚ್ ಪ್ರೆಡಿಕ್ಟ್ ಮಾಡಿಲ್ಲ ನೀವೆಲ್ಲ ಅನ್ಕೊಂಡಿರ್ಬೋದು. ನಿಜ ಹೇಳ್ಬೇಕಂದ್ರೆ ನಾನು LSG-DC ಮ್ಯಾಚ್ ಅನ್ನ ಈ ಹಿಂದೆ ಬೆಂಗಳೂರಲ್ಲಿ ಏನು ಮ್ಯಾಚ್ ಆಯ್ತಲ್ಲ ಬೆಂಗಳೂರು ಅವ್ರದ್ದು, ಆವಾಗ್ಲೇ ಪ್ರೆಡಿಕ್ಟ್ ಮಾಡ್ಬಿಟ್ಟಿದೆ. ಆಲ್ರೆಡಿ ಬೇರೆ ಚಾನಲ್ ಬೈಟ್ ಕೊಟ್ಟಿದೆ. KL ರಾಹುಲ್ಗೆ ಅವರ ಒಂದು ಟೀಮ್ ಓನರ್ ಬೈದಿದ್ರಿಂದ ನೋಡಿ ನೆಕ್ಸ್ಟ್ ಮ್ಯಾಚ್ ಪಕ್ಕಾ LSG-ನೇ ಗೆಲ್ತಾರೆ ಅಂತಂದಿದೆ. ಬಟ್ ನನ್ನ ಪ್ರೆಡಿಕ್ಷನ್ ಮೊದಲನೇ ಬಾರಿ ಸುಳ್ಳಾಗುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೊತೆಗೆ ಇವತ್ತು ಏನಾದ್ರೂ LSG ಸೋತ್ರೆ ದೆನ್ RCB ಕ್ವಾಲಿಫೈಗರ್ ಹೋಗುವಂತ ಪ್ರಾಬಬಿಲಿಟೀಸ್ ಗಳು ತುಂಬಾ ಜಾಸ್ತಿ ಆಗ್ತವೆ, ಪ್ರೊವೈಡೆಡ್ ಚೆನ್ನೈ ಅವರು ಸೋತ್ರೆ. ಸೊ ಈ ಎಲ್ಲಾ ಕ್ಯಾಲ್ಕುಲೇಷನ್ ನೋಡ್ತಾ ಇದ್ರೆ ನನಗೆ ಯಾಕೋ ಅನ್ಸ್ತದೆ ಕನ್ಫರ್ಮ್ ಆಗಿ ನಾನು ತಲೆ ಬೋಳಿಸ್ಕೊಳ್ಳೋದು ಫಿಕ್ಸ್ ಅನ್ನೋ ತರ ಅನ್ಸ್ತಾ ಇದೆ. ಬಟ್ ಅದಕ್ಕೇನ್ ಭಯ ಇಲ್ಲ, ಯಾಕಂದ್ರೆ RCB-ನೂ ನಂದೇ ಟೀಮು. ಚೆನ್ನೈಯಲ್ಲಿ ಆಡ್ತಾ ಇರುವಂತ ಧೋನಿನೂ ನನ್ನ ಫೇವ್ರೇಟ್ ಪ್ಲೇಯರು. ಸೊ ನನ್ನ ಆಸೆ ಎರಡೂ ಟೀಮ್ ಕ್ವಾಲಿಫೈಯರ್ ಅಲ್ಲಿ ಇರ್ಬೇಕು ಅಂತ. ಬಟ್ ಅದಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳೋದಂತೆ ಈ ಕ್ಯಾಲ್ಕುಲೇಷನ್ಸ್ ಏನಾಗ್ತಾ ಇದೆ ಅಂದ್ರೆ, ಇವತ್ತು DC ಗೆಲ್ತಾ ಇದೆ. ಏನಾದ್ರೂ ಹೈಯರ್ ಮಾರ್ಜಿನ್ ಅಲ್ಲಿ DC ಗೆಲ್ದ್ರೆ DC-ಯ ಚಾನ್ಸಸ್ ಆಫ್ ಗೆಟಿಂಗ್ ಇನ್ ಟು ಕ್ವಾಲಿಫೈಯರ್ ಜಾಸ್ತಿ ಆಗುತ್ತೆ. ಬಟ್ ಅಗೈನ್ CSK ಮ್ಯಾಚ್ ಅಂಡ್ RCB ಮ್ಯಾಚ್ ಎಲ್ಲ ಡಿಟರ್ಮೈನಿಂಗ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಟಿಕೆಟ್ ರೇಟ್ಸ್ ಈಗ 1ಕ್ಕೆ 10-20 ಪಟ್ಟು ಜಾಸ್ತಿ ದುಡ್ಡಿಗೆ ಸೇಲ್ ಆಗ್ತದೆ. ಸೊ ಅಲ್ಲೇ ಆಲ್ಮೋಸ್ಟ್ ಅವ್ರು ದುಡ್ಡು ಮಾಡ್ಕೊಂತಿದ್ದಾರೆ. ಅದಾದ್ಮೇಲೆ ಅಲ್ಲಿಂದ ಪ್ರಾಬಬ್ಲಿ ನನ್ನ ಅನಿಸಿಕೆ ಪ್ರಕಾರ ಧೋನಿ ಅವ್ರದ್ದು ಫೈನಲ್ ಮ್ಯಾಚ್ ಆಗಿರೋದ್ರಿಂದ IPL ಅಲ್ಲಿ, ಸೊ ಪ್ರಾಬಬ್ಲಿ ಧೋನಿ ಟೀಮ್ ಕ್ವಾಲಿಫೈ ಆಗೇ ಆಗುತ್ತೆ. ಸೊ RCB ವಿಲ್ ಗೆಟ್ ವಾಶ್ಡ್ ಔಟ್ ಅಂತ ನನ್ಗೆ ಅನಿಸ್ತಾ ಇದೆ. ಬಟ್ ವಿ ಶುಡ್ ಆಕ್ಚುಲಿ ಸಿ ಮ್ಯಾಚ್ ಆದಾಗ. ಬಟ್ ಸ್ಟಿಲ್ ಕೆಲವು ಚಾನ್ಸಸ್ ಏನಿದೆ ಅಂದ್ರೆ RCB ಗೆದ್ದು ಸಹ ಕ್ವಾಲಿಫೈ ಆಗದೆ ಇರೋ ಚಾನ್ಸಸ್ ಇದೆ, ಅದು ಸಹ ಆಗೋ ಸಾಧ್ಯತೆ ಇದೆ. ಬಟ್ RCB ಗೆದ್ದು ಕ್ವಾಲಿಫೈಯೂ ಆಗೋದು ನನಗಂತೂ ನಿಜವಾಗ್ಲೂ ಪ್ರಶ್ನಾರ್ಥಕ. ಐ ಮೀನ್ ಮಿರಾಕಲ್ ಆಗ್ಬೇಕಷ್ಟೇ. ಲೆಟ್ಸ್ ಸಿ ವೆದರ್ ಇಟ್ ಹ್ಯಾಪನ್ಸ್. ಬಟ್ ಐ ಹೋಪ್ ತಲೆಗುಂಡೋಡ್ಸ್ಕೊಳ್ಳೋದು ಫಿಕ್ಸ್ ಆಗುತ್ತೆ. ಬಟ್ ಆಲ್ರೆಡಿ ಅದಕ್ಕೆ ತಿರುಪತಿಯಲ್ಲಿ ಟಿಕೆಟ್ ಬುಕ್ ಮಾಡಿ ಇಟ್ಬಿಟ್ಟಿದೀನಿ, ಗುಂಡೋಡ್ಸ್ಕೊಳ್ಳೋದು ಫಿಕ್ಸ್ ಅಂತ ಅಂದ್ಬಿಟ್ಟು. ಬಟ್ RCB ಗೆಲ್ಲಿ ಸೋಲ್ಲಿ. ಬಟ್ ಇನ್ ಕೇಸ್ ಚೆನ್ನೈ ಗೆದ್ರು RCB ಫ್ಯಾನ್ಸ್ ಖುಷಿಗೋಸ್ಕರ ಏನೋ ಒಂದ್ ಮಾಡೋಣ ಬಿಡಿ ಸರ್. ನಮಸ್ಕಾರ.